ಹಾಯ್ ಸ್ನೇಹಿತರೆ, ನಮಸ್ಕಾರ. ಇದ್ದಂತೂ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್, ಅದರಲ್ಲೂ RCB ಫ್ಯಾನ್ ಅಂತೂ ಕಿವಿ ಅಳಿಸಿ ಕೇಳಬೇಕಾದಂತ ಸುದ್ದಿ. ಯಾಕಂದ್ರೆ ಎಲ್ಲರೂ ಕೂಡ ಬಯಸ್ತಿದ್ದಂತ ಒಂದು ವಿಚಾರ ಆ ಸೂಪರ್ ಸ್ಟಾರ್ ಬಾಯಿಂದನೇ ಬಂದಿದೆ. ಅದೇ AB ಡಿವಿಲಿಯರ್ಸ್ ಮತ್ತೆ ಪ್ರೊಫೆಷನಲ್ ಕ್ರಿಕೆಟ್ ಆಡ್ತಾರ, ಕ್ರಿಕೆಟ್ ಮೈದಾನಕ್ಕೆ ವಾಪಸ್ ಬರ್ತಾರ AB ಡಿವಿಲಿಯರ್ಸ್. ABD ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತು, ಆಪತ್ ಬಾಂಧವ. RCB ಅವ್ರ ಪಾಲಿಗಂತೂ ಡಾರ್ಲಿಂಗ್. ಸೊ ಆದ್ರೆ ಬಹಳ ವರ್ಷಗಳಾಯ್ತು, 4 ವರ್ಷ. 2021ರಲ್ಲಿ ಲಾಸ್ಟ್ ಕ್ರಿಕೆಟ್ ಆಡಿದ್ರು, ಪ್ರೊಫೆಷನಲ್ ಕ್ರಿಕೆಟ್ AB ಡಿವಿಲಿಯರ್ಸ್. ಅದಾದ್ಮೇಲೆ ಹಲವಾರು ಪ್ರಯತ್ನಗಳಾಯ್ತು. ಅವರು ನ್ಯಾಷನಲ್ ಟೀಮಿಗೆ ಬರ್ತಾರೆ, RCB ಯಾವ್ದಾದ್ರು ಒಂದು ರೂಪದಲ್ಲಿ ಬರ್ತಾರೆ, ಕೋಚ್ ಆಗಿ ಬರ್ತಾರೆ, ಮೆಂಟರ್ ಆಗ್ತಾರೆ ಅಂತ. ಬಟ್ ಈಗ ಫಾರ್ ದ ಫಸ್ಟ್ ಟೈಮ್ AB ಡಿವಿಲಿಯರ್ಸ್ ಅವರೇ ಮಾತಾಡಿದ್ದಾರೆ, ನಾನು ಮತ್ತೆ ಕ್ರಿಕೆಟ್ ಮೈದಾನಕ್ಕೆ ಬರಬೇಕು ಅಂತ ಇದ್ದೀನಿ ಅಂತ. ಯಾಕಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವರ ದೊಡ್ಡ ಮಗ ಏನೋ ಆಡ್ತಿರ್ಬೇಕಾದ್ರೆ, ಒಂದು ಆಕ್ಸಿಡೆಂಟ್ಲಿ ಏನೋ ಈ ತರ ಆಟವಾಡ್ತಿರ್ಬೇಕಾದ್ರೆ ಕಣ್ಣಿಗೊದ್ದು ಕಣ್ಣಿನ ಆ ಒಂದು ವಿಷನ್ ಬ್ಲರ್ ಆಗಿತ್ತು. ಸೊ ಆಗಿಂದ ಸ್ವಲ್ಪ ಪ್ರೊಫೆಷನಲ್ ಕ್ರಿಕೆಟ್ ಇಂದ ದೂರ ಉಳಿಯೋಕೆ ಪ್ರಯತ್ನ ಪಟ್ಟರು. ಒಂದಷ್ಟು ಇಂಜುರಿಗಳು ಕೂಡ ABD ಅವ್ರಿಗೆ ಅಷ್ಟು ನಾನು ಫಿಟ್ ಆಗ್ತಿಲ್ಲ ಆಡೋಕೆ ಅಂತ ಅನಿಸ್ತಾ ಇತ್ತು. ಅದಕ್ಕೋಸ್ಕರ ಲೀಗ್ ಕ್ರಿಕೆಟ್ ಗಳನ್ನ ಆಡೋಕೆ ಶುರು ಮಾಡಿದ್ರು. ಆಮೇಲೆ IPL ಇಂದಲೂ ಕೂಡ ಅವ್ರು ದೂರ ಆದ್ರು. ಆದ್ರೆ ಈಗ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಮಾತಾಡಿದ್ದಾರೆ. ಸೊ ಒಂದು ಇಂಟರ್ವ್ಯೂ ಅಲ್ಲಿ ಅವ್ರು ಮಾತನಾಡ್ತಾ, ನಾನು ಮತ್ತೆ ವಾಪಸ್ ಕ್ರಿಕೆಟ್ ಮೈದಾನಕ್ಕೆ ಬಂದು ಬ್ಯಾಟ್ ಹಿಡಿದು ಆಟ ಆಡೋಕೆ ಪ್ಲಾನ್ ಮಾಡಿದೀನಿ ಅಂತ ಹೇಳಿದ್ದಾರೆ. ಸೊ ಮೆಲಿಂಡಾ ಫ್ಯಾರಲ್ ಅನ್ನೋರ ಇಂಟರ್ವ್ಯೂ ಅಲ್ಲಿ ಅವ್ರು ಮಾತನಾಡ್ತಾ ಈ ಕ್ರಿಕೆಟ್ ರಿಟರ್ನ್ ಬಗ್ಗೆ ಅವ್ರು ಮಾತನಾಡಿದ್ರು. ಏನ್ ಹೇಳಿದ್ರು ABD, ಬನ್ನಿ ವಿವರವಾಗಿ ತಿಳಿಸ್ತಾ ಹೋಗ್ತೀವಿ. ಇಂಗ್ಲಿಷ್ ಅಲ್ಲಿ ಅವ್ರು ಹೇಳಿರೋದನ್ನ ಕನ್ನಡದಲ್ಲಿ ಸಿಂಪಲ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಸೊ ಐ ಮೈಟ್ ಸ್ಟಿಲ್ ಪ್ಲೇ ಕ್ರಿಕೆಟ್ ಸಮ್ ಡೇ. ಒಂದಲ್ಲ ಒಂದಿನ ನಾನು ಕ್ರಿಕೆಟ್ ಆಡ್ತೀನಿ ಸದ್ಯದಲ್ಲೇ. ನೋ ಕನ್ಫರ್ಮೇಶನ್ ವಾಟ್ಸ್ ಎವರ್, ಇನ್ನು ಕನ್ಫರ್ಮ್ ಆಗಿ ಹೇಳಲ್ಲ, ಬಟ್ ಸದ್ಯದಲ್ಲೇ ನಾನು ಕ್ರಿಕೆಟ್ ಆಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಮಕ್ಕಳು, ಮೈ ಕಿಡ್ಸ್ ಆರ್ ಪುಟಿಂಗ್ ಮೀ ಅಂಡರ್ ಎ ಬಿಟ್ ಆಫ್ ಪ್ರೆಷರ್. ಸೊ ನನ್ನನ್ನ ಪ್ರೆಷರ್ ಹಾಕ್ತಿರೋದು ನನ್ನ ಮಕ್ಕಳು, ಮತ್ತೆ ನಾನು ಆಡಬೇಕು ಅಂತ. ಸೊ ಅವ್ರ ಜೊತೆ ಹೋಗಿ ನೆಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡೋಕೆ ಶುರು ಮಾಡ್ತಾ ಇದ್ದೀನಿ. ಮೈ ಬಾಯ್ ಕ್ಯಾನ್ ಫೀಡ್ ಮೀ ಬೌಲಿಂಗ್ ಮಿಷಿನ್ ಬಾಲ್ಸ್ ಅಂತ ಕೂಡ ಹೇಳಿದ್ರೆ, ಬೌಲಿಂಗ್ ಮಿಷಿನ್ ಅಲ್ಲಿ ನನ್ನ ಮಗ ಬಾಲ್ ಹಾಕಿ ನನ್ನ ಪ್ರಿಪೇರ್ ಮಾಡಬಹುದು ಅಂತ. ಮೇ ಬಿ ಐ ವಿಲ್ ವಾಕ್ಔಟ್ ಅಂಡ್ ಗೋ ಅಂಡ್ ಪ್ಲೇ ಅ ಲಿಟಲ್ ಬಿಟ್ ಆಫ್ ಕ್ಯಾಶುವಲ್ ಕ್ರಿಕೆಟ್ ಸಮ್ವೇರ್ ಅಗೇನ್. ಅಂದ್ರೆ ಕ್ಯಾಶುವಲ್ ಕ್ರಿಕೆಟ್ ನಾನು ಮತ್ತೆ ಆಡ್ತೀನಿ, ಬಟ್ ಅದು IPL ಸ್ಟಫಾ ಅಥವಾ ಸೌತ್ ಆಫ್ರಿಕಾ T20ನ ಆ ತರ ಪ್ರೊಫೆಷನ್ ಅಂತ ನನ್ನ ತಲೆಯಲ್ಲಿಲ್ಲ. ಬಟ್ ನೋಡೋಣ, ಬಟ್ ವಿ ವಿಲ್ ಸಿ ಅಂತ ಹೇಳಿದ್ದಾರೆ. ಇದು ಅಂಡರ್ಲೈನ್ ಮಾಡಬೇಕಾದಂತ ಒಂದು ವರ್ಡ್ ಅಂತ ಹೇಳಬೇಕು. ಸೊ 2021 ನಂತರ ಈ ಬ್ಲರ್ಡ್ ವಿಷನ್, ಅಂದ್ರೆ ಅವರಿಗೆ ರೈಟ್ ಐ ಏನಿದೆ, ಬಲಗಣ್ಣು, ಅದು ಸ್ವಲ್ಪ ಬ್ಲರ್ ಇತ್ತು ಒಂದಷ್ಟು ವರ್ಷಗಳಿಂದ. ಹಾಗಾಗಿ IPL ನಿಂದ ಕೂಡ ಅವರು ಹಿಂದೆ ಸರಿದ್ರು. ಅವರ ಮಗನೇ ಆಕ್ಸಿಡೆಂಟ್ಲಿ ಆಗಿರುವಂತದ್ದು, ಅಂದ್ರೆ ಕಾಲಿಂದ ಒದ್ದು ಕಣ್ಣಿಗೆ ಏಟಾಗಿತ್ತು. ಸೊ ಆಗಿಂದ ಸ್ವಲ್ಪ ನನಗೆ ರೈಟ್ ಐ ಬ್ಲರ್ ಇದೆ. ಸೊ ಡಾಮಿನೆಂಟ್ ಒನ್ ಅದೇ ನನಗೆ. ಸೊ ಸದ್ಯಕ್ಕೆ ಸ್ವಲ್ಪ ಚೆನ್ನಾಗಿ ವರ್ಕ್ ಆಗ್ತಿದೆ ಅಂತ ಅನಿಸ್ತಾ ಇದೆ ನನಗೆ. ಕಣ್ಣು ಬಾಲ್ ಚೆನ್ನಾಗಿ ನಾನು ಜಡ್ಜ್ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಆ ಒಂದು ವಿಶ್ವಾಸ ಬಂದಿದೆ. ಸೊ ಆ ಕಾರಣಕ್ಕೆ ನನ್ನ ಮಕ್ಕಳಿಗೋಸ್ಕರ ನಾನು ಮತ್ತೆ ಆಡ್ಬೋದು. ಬಟ್ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ RCB ಪರವಾಗಿ ಆಡ್ತೀನಿ ಅಂತದ್ದೇನಿಲ್ಲ. ಯಾಕಂದ್ರೆ ನಂಗೆ ಮತ್ತೆ ಪ್ರೆಷರ್ ಬೇಡ ಅಂತ ಹೇಳಿದ್ದಾರೆ. ಅಂದ್ರೆ ಫನ್ನಿಯಾಗಿ ಹೇಳಿದ್ರು ಅವರು. ಸೊ ನೋಡೋಣ, ಮುಂದೆ ಎಲ್ಲೊಂದ್ ಕಡೆ ನಾನು ಆಡ್ಬೋದು, ಬಟ್ ಎಲ್ಲಿ ಹೇಗೆ ಅನ್ನೋದ್ರ ಬಗ್ಗೆ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಆ ಮೂಲಕ AB ಫ್ಯಾನ್ಸ್ಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ. ಮೋಸ್ಟ್ ಪ್ರಾಬಬ್ಲಿ ಅವರು IPL ಎಲ್ಲ ಅಂತ ಒಂದು ಪ್ರೊಫೆಷನಲ್ ಕ್ರಿಕೆಟ್ ಆಡ್ತಾರಲ್ಲ ಗೊತ್ತಿಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಅವ್ರನ್ನ ನೋಡ್ಬೋದು ಮತ್ತೆ ಬ್ಯಾಟಿಂಗ್ ಅಲ್ಲಿ, ಮತ್ತೆ ಆ 360 ಡಿಗ್ರಿ ಬ್ಯಾಟಿಂಗ್ ಎಲ್ಲ ನೋಡ್ಬೋದು ಅಂತ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಅವರ ಸಾಧನೆಗಳಂತೂ ಸಿಕ್ಕಾಪಟ್ಟೆ ಇದೆ. 114 ಟೆಸ್ಟ್ ಆಡಿದ್ದಾರೆ, 8765 ರನ್, ODI 228, ಅದ್ರಲ್ಲಿ ಆವರೇಜ್ ಬಂದು 53.50, ಟೆಸ್ಟ್ ಅಲ್ಲಿ 50.66 ಅವರ ಆವರೇಜ್. ಏನು T20ಲಂತೂ ನೀವು ಕೇಳೋದೇ ಬೇಡ, 78 ಮ್ಯಾಚ್ ಅಲ್ಲಿ 1672 ರನ್ ಗಳಿಸಿದ್ದಾರೆ. ಸೊ IPL ಅಲ್ಲಂತೂ ಅವ್ರದ್ದು ನೆಕ್ಸ್ಟ್ ಲೆವೆಲ್ ಕಾಂಟ್ರಿಬ್ಯೂಷನ್. ಸೊ ಆದಷ್ಟು ಬೇಗ AB ಅವ್ರನ್ನ ಯಾವುದಾದ್ರೂ ರೂಪದಲ್ಲಿ ನಾವು ಬ್ಯಾಟಿಂಗ್ ಅಲ್ಲಿ ಮತ್ತೆ ನೋಡ್ಬೋದು, ಅಖಾಡದಲ್ಲಿ ನೋಡ್ಬೋದು ಅನ್ನೋದೇ ಖುಷಿ. ನಿಮ್ಗೆಷ್ಟು ಥ್ರಿಲ್ ಅನಿಸ್ತಾ ಇದೆ ವಿಚಾರ? ದಯವಿಟ್ಟು ಕಮೆಂಟ್ ಮಾಡಿ. ನಮಸ್ಕಾರ.